ಇಲ್ಲಿ ನೋಡಿ, ಇಲ್ಲಿ ಈ ಕವರ್ ಅಲ್ಲಿ ಏನೇನಿದೆ ಅಂತ. ಅಪ್ಪ ನೀವ್ ಹೇಳಿ ಅಪ್ಪ, ಮಳೆ ಬರುತ್ತಪ್ಪ? ಮಳೆ ಬರಲ್ಲ ಅಂತ ತಿಳ್ಕೊಂಡಿದ್ದೆ. ಅಯ್ಯೋ, ಏನಾಯ್ತು? ಇದಕ್ಕೆ ಹಾಕ್ಬೇಕಾಗಿತ್ತು. ಈ ತಗೊಂಡ್ರೆ ಎಕ್ವಿಪ್ಮೆಂಟ್ ನನಗೆ ಹಿಂದಕ್ಕೆ ಹೋಗಿ ಹೊಡೆದ್ಗಿಡ್ದ್ಬಿಟ್ಟೇನು, ತಗಲ್ಸ್ಬಿಟ್ಟೇನು, ಏನಾರು ಹೆಚ್ಚು ಕಡಿಮೆ ಆಗ್ಬಿಟ್ಟತ್ತೇನೋ. ಕೊಪ್ಪರೆ ಔಷಧಿ ಎಕ್ಸ್ಪೈರಿ ಡೇಟ್ ಆದ್ರೆ ವಿಷ ಕನ್ವರ್ಟ್ ಆಗುತ್ತೆ. ಆಲ್ರೆಡಿ ಇದು ವಿಷ, ಇದಕ್ಕೆ ಎಕ್ಸ್ಪೈರಿ ಡೇಟ್ ಆದ್ರೆ ಇನ್ನೂ ಸ್ಟ್ರಾಂಗ್ ವಿಷ ಆಗುತ್ತಾ. ಇದು ಲಾಸ್ಟ್ ರೌಂಡು. ಬಾಯ್ಸ್ ಅಂಡ್ ಗರ್ಲ್ಸ್ ನಮಸ್ಕಾರಗಳು, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸೊ ಇವತ್ತಿನ ವ್ಲಾಗ್ನ ನಾವು ನಮ್ಮ ಫಾರ್ಮ್ ಹೌಸ್ ಇಂದ ಶುರು ಮಾಡ್ತಿದ್ದೀನಿ. ನಾನು ಹಂಗೆ ರೋಡಲ್ಲಿ ರೌಂಡ್ಸ್ ಆಗ್ತಾ ಇದ್ದೀನಿ. ಸೊ ಇವತ್ತು ಬ್ಯಾಕ್ ಟು ವರ್ಕ್. ಇವತ್ತು ಸಿಕ್ಕಾಬಟ್ಟೆ ಕೆಲಸ ಇದೆ. ಏನೇನು ಕೆಲಸ ಇದೆ, ಏನು ಕತೆ ಎಲ್ಲ ಹೇಳ್ತೀನಂತೆ. ಬಟ್ ಮಳೆ ಬಂದಿರೋದಕ್ಕೆ ನೋಡ್ರಿ, ಅಲ್ಲಿ ಕಾಣ್ತಿದ್ಯಾ ಮಳೆ. ಆ್ಯಕ್ಚುಲಿ ಈ ಸರಿ ಪ್ರಾಪರಾಗಿ ಕರೆಕ್ಟಾಗಿ ಮಳೆ ಬಂದಿದೆ. ಲಾಸ್ಟ್ ಟೈಮ್ ಬಂದಾಗಲೂ ಮಳೆ ಬಂದಿತ್ತು, ಬಟ್ ಎಲ್ಲೋ ಒಂದು ಚೂರು ಲೈಟಾಗಿ ಡ್ರಿಸಲ್ ಅಂತಾರಲ್ಲ ಆ ಥರ ಆಗ್ಬಿಟ್ಟು ಹೋಗ್ಬಿಟ್ಟಿತ್ತು. ಸೊ ಈ ಸರಿ ಬಂದಾಗ ಒಳ್ಳೆ ಮಳೆ ಆಗಿದೆ. ಆ್ಯಂಡ್ ಕಳೆನೂ ಅಷ್ಟೇ ಬೆಳ್ಕೊಂಡಿದೆ ನಮ್ಮ ತೋಟದಲ್ಲಿ, ಗರಿಕೆಗಳು. ಸೊ ಹಾಗಾಗಿ ಇವತ್ತು ಕಳೆನಾಶಕ ಹೊಡಿಯೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದು ತೋಟದೊಳಗೆಲ್ಲ ಹೊಡಿಯಲ್ಲ, ನಮ್ದು ಏನಿದ್ರು ಕಳೆನಾಶಕ ಹೊಡಿಯೋದು. ಈ ಬದ ಇರ್ತದೆ ನೋಡಿ, ಈ ಮನೆ ಮುಂದೆ ಬರೋದು ಅಪರೂಪ. ಸೊ ಹಾಗಾಗಿ ಓಡಾಡಲ್ಲ, ಗಿಡ ಬೆಳ್ಕೊಳ್ಳುತ್ತೆ. ಸೊ ಆ ಜಾಗದಲ್ಲಿ ಆ್ಯಂಡ್ ಸ್ಟ್ರೈಟು ಇಲ್ಲಿ. ಅದಾದಮೇಲೆ ಬದ ಇರ್ತಾವೆ ನೋಡಿ, ಒಂದೊಂದು ಕಂಡಿಂದ ಒಂದು ಕಂಡಿಗೆ ಒಂದೊಂದು ಬದ. ಸೊ ಆ ಬದನಲ್ಲಿ ನಾವು ಓಡಾಡಬೇಕು ಅಂದರೆ ಆರಾಮಾಗಿ ಓಡಾಡೋ ಥರ ಇರಬೇಕು. ಸೊ ಗಿಡ ಪಡ ಅವೆಲ್ಲ ಅದು ಇದು ಎಲ್ಲ ಜಾಸ್ತಿ ಆಗ್ಬಿಟ್ರೆ ನಾವು ಓಡಾಡೋಕೆ ಹಿಂಸೆ ಆಗಿಬಿಡುತ್ತೆ. ಸೊ ಹಾಗಾಗಿ ಆ ಜಾಗದಲ್ಲಿ ಒಂದು ಸ್ವಲ್ಪ ಹೊಡಿಯೋಣ ಅಂತ ಅಂದ್ಕೊಂಡಿದ್ದೀವಿ, ಅದೇ ಪ್ಲ್ಯಾನು. ಆ್ಯಂಡ್ ಡ್ಯಾಡಿ ನೋಡಿ ಇಲ್ಲಿ ಕೆಲಸ ಆಲ್ರೆಡಿ ಮಾಡ್ತಾಯಿದ್ದಾರೆ. ಸೊ ಸಣ್ಣ ಸಸಿಗಳಲ್ಲಿ ಬಂದಿದೆ ಕಾಯಿ. ಸೊ ಹಾಗಾಗಿ ಅದನ್ನು ಕೆಡಕೋತಾ ಇದ್ದಾರೆ. ಅದೇನದು ಹಂಗೆ ನೋಡ್ತಾ ಇದೆಯಾ? ಹಾಂ, ಸಂಧಿಯಿಂದ. ಸೊ ನನ್ನ ಹೆಂಡತಿ ಇಲ್ಲೇ ಇದ್ದಾಳೆ, ನನ್ನ ಹೆಂಡತಿನೂ ಬಂದಿದ್ದಾಳೆ. ಸೊ ನನ್ನ ಹೆಂಡತಿನೂ ಕೆಲಸ ಮಾಡ್ತಿದ್ದಾಳೆ, ನಮ್ಮ ಮಮ್ಮಿನೂ ಕೆಲಸ ಮಾಡ್ತಿದ್ದಾರೆ. ಇಲ್ಲಿ ಬಂದರೆ ಫಸ್ಟು ಬರೋದೇ ಕೆಲಸ ಕ್ಲೀನಿಂಗ್ ಕೆಲಸ, ಧೂಳಾಗ್ಬಿಟ್ಟಿರುತ್ತೆ. ಸೊ ನಾವು ಹೊರಗಡೆ ಕೆಲಸ ಮಾಡ್ಕೋತೀವಿ, ಒಳಗಡೆ ಅವ್ರು ಕೆಲಸ ಮಾಡ್ಕೋತಾರೆ. ಆ್ಯಂಡ್ ನಿನ್ನೆ ನಮ್ಮ ಅಣ್ಣನ ಮನೆಗೆ ಹೋಗಿದ್ವಲ್ಲ, ಸೊ ಅಣ್ಣನ ಮನೆಯಿಂದ ಈ ಒಂದು ಕ್ಯಾನ್ನ ತಂದಿದ್ದೀವಿ. ಇದೇ ಔಷಧಿ ಹೊಡಿಯೋ ಕ್ಯಾನು. ಸೊ ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ಹೊಡಿಯೋದು. ಆ್ಯಂಡ್ ಇಲ್ಲಿ ಚನ್ನರಾಯಪಟ್ಟಣದಲ್ಲೇ ಇಷ್ಟು ಉಪ್ಪು ತೊಗೊಂಬಂದ್ಬಿಟ್ಟೆ. ಆ್ಯಕ್ಚುಲಿ ಇದು ಅವಶ್ಯಕತೆನೇ ಇರಲಿಲ್ಲ, ಸಿಕ್ಕಾಬಟ್ಟೆ ಜಾಸ್ತಿ ಇದೆ ಉಪ್ಪು. ಎಷ್ಟು 8 kg 9 kg ತಂದಿರೋದು ನಾನು. ಬಟ್ ನಮಗೆ ಆಮೇಲೆ ಗೊತ್ತಾಯಿತು ಅಷ್ಟು ಅವಶ್ಯಕತೆ ಇಲ್ಲ ಉಪ್ಪು ಅಂತ. ಒಂದು 2 kg 3 kg ಸಾಕಾಗುತ್ತೆ, ಓಕೆನಾ. ನಾವು 1 ಲೀಟ್ರ್ ಕಳೆನಾಶಕ ಹೊಡಿಯೋಣ ಅಂತ ಅಂದ್ಕೊಂಡಿರೋದು, ಸುತ್ತ ಎಲ್ಲದಕ್ಕೂ ಇಡೀ ತೋಟಕ್ಕೆ ಸೇರಿ. ಸೊ 1 ಲೀಟ್ರಿಗೆ ಒಂದು 2 kg 3 kg ಹಾಕಿದ್ರೆ ಸಾಕು ಅಂತ ಹೇಳಿದ್ರು. ಆಮೇಲೆ ಸೊ ಮರ್ತೋಗ್ಬಿಟ್ಟಿದೆ, ಇದಕ್ಕೆ ಮುಂಚೆನೂ ಮಾಡಿದ್ದೀವಿಲ್ಲ ಅಂತಲ್ಲ, ಬಟ್ ನೆನಪಿರಲ್ಲ ಗೈಸ್. ಆಮೇಲೆ ಒಬ್ರೊಬ್ರು ಒಂದೊಂದು ಹೇಳ್ತಾರೆ, ಓಕೆನಾ. ಇಲ್ಲಿ ಅಂಗಡಿಯಲ್ಲಿ ತೊಗೊಳೋಕ್ಕೆ ಹೋದಾಗ ಅವರು ಒಂಥರ ಹೇಳ್ತಾರೆ, ಆ್ಯಕ್ಚುಲಾಗಿ ಹೊಡೆದು ಎಕ್ಸ್ಪೀರಿಯೆನ್ಸ್ ಮಾಡಿರೋರು ಅಷ್ಟು ಹಾಕಿದ್ರೆ ಸಾಕಾಗಲ್ಲ, ಉಪ್ಪು ಇನ್ನೊಂಚೂರು ಹಾಕಬೇಕು ಅಂತಾರೆ. ಸೊ ಹಾಗೆ ಡಿಫ್ರೆನ್ಸ್ ಇರುತ್ತೆ, ಓಕೆನಾ. ಹೇಳೋದಕ್ಕೂ ಆ್ಯಕ್ಚುಲಾಗಿ ಮಾಡಿರೋರು, ರಿಸಲ್ಟ್ ನೋಡಿರೋರು ನಮ್ಗೆ ಅಡ್ವೈಸ್ ಮಾಡೋದಕ್ಕೂ. ಸೊ ಆ ಥರ ಆಗಿ ಇರಲಿ ಜಾಸ್ತಿ ಅಂತ ತಂದಿದ್ದೆ. ಇಲ್ಲಿ ನೋಡಿ, ಇಲ್ಲಿ ಈ ಕವರಲ್ಲಿ ಏನೇನಿದೆ ಅಂತ. ನಾವಿಲ್ಲದೆ ಇರೋ ಟೈಮಲ್ಲಿ ಆಬ್ವಿಯಸ್ಲಿ ನಾವು ಜಾಸ್ತಿ ಇರಲ್ಲ ಇಲ್ಲಿ ಅಂತ ಗೊತ್ತಾಗಿ ಆರಾಮಾಗಿ ಕುತ್ಕೊಳ್ಳೋಕ್ಕೆ ಜಾಗ ಇದೆ, ಪ್ರಶಾಂತವಾಗಿದೆ ಅಂತ ಅಂದ್ಬಿಟ್ಟು ಬಂದ್ಬಿಟ್ಟು ಶಿಸ್ತಾಗಿ ಇಲ್ಲಿ ಕುತ್ಕೊಂಡು ನೋಡ್ರಿ. ಇಲ್ಲಿ ಇನ್ನೂ ಪ್ರೂಫ್ ಏನಂದರೆ, ವಾಟರ್ ಬಾಟಲ್ ಕ್ಯಾಪ್ ತೆಗೆದುಬಿಟ್ಟು ಕ್ಯಾಪ್ನು ಇಲ್ಲೇ ಎಸ್ತೋಗ್ಬಿಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ನೋಡ್ರಿ ಪೀಸು ಟೆಟ್ರಾ ಪ್ಯಾಕ್ ಓಪನ್ ಮಾಡಿರೋದು. ಸೊ ಆರಾಮಾಗಿ ಕುತ್ಕೊಂಡು ನೋಡಿ, ಇಲ್ಲೊಂದು ಟೆಟ್ರಾ ಪ್ಯಾಕ್ ಓಪನ್ ಮಾಡಿರೋ ಪೀಸು ಇಲ್ಲಿ ಈ ಜಾಗದಲ್ಲಿ. ಸೊ ಆರಾಮಾಗಿ ಕುತ್ಕೊಂಡು ಶಿಸ್ತಾಗಿ ಇಲ್ಲಿ ಸಿಟ್ಟಿಂಗ್ ಹಾಕಿ ಗ್ರೂಪ್ ಜೊತೆಯಲ್ಲಿ. ಅದಾದಮೇಲೆ ಎಲ್ಲ ಐಟಮ್ಸ್ನು ಇಲ್ಲೇ ಎಸ್ದುಬಿಟ್ಟು ಹೋಗ್ಬಿಡ್ತಾರೆ. ಏನು ಹೇಳಿ, ಸೂಪರ್ ಅಲ್ಲ ನಮ್ಮ ಜನ. ಇಲ್ಲಿ ಕೂತಿರೋರು ಪಕ್ಕಾ ಯಾರೋ ಬಿಡಿ ಹೊಡಿಯೋರು, ಬಿಡಿ ನೋಡಿ ಹಾಕ್ಬಿಟ್ಟು ಉದುರ್ಸೋಗೋರು ಇಲ್ಲೇ ಸೇರಿಬಿಟ್ಟು. ಒಳ್ಳೆ ಕತೆನಪ್ಪ ಈ ಜನದ್ದು. ಅಟ್ಲೀಸ್ಟ್ ಕುತ್ಕೊಂಡು ಕುಡಿದ್ರು ಹೋಲಿ ಬಿಡು ಅಂತ ಹೇಳ್ಬಿಟ್ಟು ತಗೊಂಡು ಹೋಗಿಲ್ಲ, ವಾಪಸ್ ಇಲ್ಲೇ ಇಟ್ಟೋಗ್ತಾರೆ. ಅದು ಬಿಯರ್ ಬಾಟಲ್ ಸಮೇತ ಇಟ್ಟವ್ರು. ಇದನ್ನೆಲ್ಲ ಇವಾಗ ನಾವು ಕ್ಲೀನ್ ಮಾಡಬೇಕು. ಸೊ ಔಷಧಿ ಹೊಡಿಯೋದಕ್ಕೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಸೊ ಮಿಕ್ಸಿಂಗ್ ಮಾಡ್ಕೊಬೇಕು, ಉಪ್ಪು ಮತ್ತು ನೀರು. ಸೊ ಅದ್ರದ್ದೊಂದು ಕಾಂಬಿನೇಷನ್ ಇದೆ, ಆ ಕಾಂಬಿನೇಷನ್ ಮಿಕ್ಸಿಂಗ್ ಮಾಡ್ಕೊಳ್ಳೋಣ ಅಂತ ಇನ್ನೇನು ಹೋಗ್ತಾ ಇದ್ವಿ. ಅಷ್ಟರಲ್ಲಿ ನೋಡಿದ್ರೆ ಮಳೆ ಬರೋ ಥರ ಆಯಿತು. ಆ್ಯಕ್ಚುಲಿ ಡ್ರಿಸಲ್ ಆಗ್ತಾ ಇದೆ ಮಳೆ. ಸೊ ಮಳೆ ಬರಬಾರ್ದು ನಾವು ಔಷಧಿ ಹೊಡೆದಾಗ, ಅದು ಮೇಯ್ನ್ ಇಂಪಾರ್ಟೆಂಟು. ಸೊ ಮಳೆ ಬಂದರೆ ನಾವು ಹೊಡೆದಿದ್ದು ವೇಸ್ಟು, ಎಷ್ಟು ಎಫರ್ಟ್ಸ್ ವೇಸ್ಟು, ಔಷಧಿ ವೇಸ್ಟು, ಎಲ್ಲ ವೇಸ್ಟು, ಓಕೆನಾ. ಸೊ ಇವಾಗ ಮೇನ್ ಕ್ವಶನು ಮಳೆ ಬರುತ್ತಾ ಇಲ್ವಾ ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ಮಮ್ಮಿನ ಕೇಳು, ಮಮ್ಮಿ ಏನು ಹೇಳ್ತಾರೆ ನೋಡೋಣ. ಅಪ್ಪ ನೀವು ಹೇಳಿ ಅಪ್ಪ, ಮಳೆ ಬರುತ್ತಪ್ಪ? ಮಳೆ ಬರಲ್ಲ ಅಂತ ತಿಳ್ಕೊಂಡಿದ್ದೆ. ಏನು ನಮ್ಮ ಪಾಸಿಟಿವ್ ಆಗಿ ಯೋಚನೆ ಮಾಡೋದು. ಮೋಡ ಮಾತ್ರ ಆಗಿದೆ. ಮೋಡ ಡ್ರಿಸಲ್ ಆಗ್ತಿದ್ಯವಾ? ಕೇಳಿಸ್ತಿಲ್ವಾ? ಇಲ್ಲ, ಡ್ರಿಸಲ್ ಆಗ್ತಿದೆ. ನೀವ್ ಹೇಳಿ, ಮಳೆ ಬರುತ್ತಾ ಬರಲ್ವಾ? ಮಾಡ್ತಿರೋ ನಾನು ಕಷ್ಟ ಬೀಳ್ತಿರೋನು ಅಂದ್ಮೇಲೆ ಆಬ್ವಿಯಸ್ಲಿ ನನ್ನ ಎಫರ್ಟ್ಸ್ ವೇಸ್ಟ್ ಆಗಬಾರ್ದು ಅಂತಾನೆ ಆಸೆ ಇರುತ್ತೆ. ಬರಬಾರ್ದು ಮಳೆ. ಅಮ್ಮ
ಮಳೆ ಬರುತ್ತಾ ಬೇಡ ಅಂತೆ. ನಮ್ಮ ಮಮ್ಮಿ ನೋಡಿ ನಾನು ಕೆಲಸ ಮಾಡಿ ಮುಗಿಸೋ ತನಕ ಮಳೆ ಬರಬಾರ್ದು ಅಂತೆ. ಮುಗಿಸೋ ತನಕ ಅಲ್ಲ, ಮುಗಿಸಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಬರಬಾರ್ದು ಅಂದಿಷ್ಟು. ನೋಡಿ ಇವಾಗ ಪಾಯಿಂಟ್ ಹೇಳಿದ್ರು, ಇವತ್ತು ಇಡೀ ದಿನ ಬರಬಾರ್ದು ಅಂತ ಹೇಳಿದ್ರು ನಮ್ಮ ಮಮ್ಮಿ. ಅದು ಪಾಯಿಂಟು. ಹೇಳವ ನೀನು. ನಾವಿಲ್ಲಿರೋವರೆಗೂ ಮಳೆ ಬರ್ಬಾರ್ದು. ಸರಿ ಆಯಿತು. ಸೊ ನಾವು 2 days ಇರಲಿ 3 days ಇರಲಿ 1 week ಇರಲಿ ಮಳೆ ಬರಬಾರ್ದು 1 week. ಬಟ್ ನಿನ್ನೆ ಬರ್ಬೇಕಾದ್ರೆ ಹೇಳ್ತಿದ್ದೆ, ಫಾರ್ಮ್ ಹೌಸ್ಗೆ ಹೋಗ್ತಾ ಇದೀವಿ, ಮಳೆ ಬರ್ತಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅಂತ. ಇವಾಗ ನೋಡಿ ಪ್ಲೇಟೇ ಚೇಂಜು. ಏನೋ ಪಾಪ ಎಫರ್ಟ್ ಆಗ್ತೀನಲ್ಲ ನಾನು, ಅದಕ್ಕೋಸ್ಕರ. ಆದರೂ ಒಂದು ರಿಸ್ಕ್ ತೊಗೊಂಡ್ಬಿಡ್ತಾ ಇದ್ದೀವಿ, ಓಕೆನಾ. ಸೊ ಉಪ್ಪು ಹೊಡೆದು ಹಾಕ್ತಾ ಇದ್ದೀವಿ. ಅಯ್ಯೋ ಏನಾಯ್ತು? ಇದಕ್ಕೆ ಹಾಕ್ಬೇಕಾಗಿತ್ತು ಉಪ್ಪು. ಪರವಾಗಿಲ್ಲ ತಗೊಳ್ಳಿ. ಆ ಬಕೆಟ್ ತಪ್ಪು ಮಾಡಿಬಿಟ್ಟೆ. ಮೆಜರ್ ಮಾಡಿಬಿಟ್ಟು ನೀರಿಗೆ ಎಷ್ಟು ಉಪ್ಪು ಹಾಕ್ಬೇಕು ಅಂತ ಹಾಕ್ಬೇಕಾಗಿತ್ತು. ನಾನು ಮೆಜರ್ ಮಾಡೋಣ ಅಂತ ಇಟ್ಟಿದ್ದಿದ್ದು ನೀರಿನ ಡಬ್ಬದಲ್ಲಿಗೆ ಉಪ್ಪು ಇಟ್ಬಿಟ್ಟೆ. ತಪ್ಪು ಮಾಡಿತು. ಇರಲಿ, ಇವಾಗ ಹೊಸದ ಬಕೆಟ್ಗೆ ಉಪ್ಪು ಹಾಕೋತೀನಿ. ಏನೇನೋ ಮಾತಾಡ್ತಾ ಇದ್ದೀರ ಗಾಯ್ಚೊಂಡ್ರೆ? ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀನಿ. 1/4 ಪ್ಯಾಕೆಟ್ ವೇಸ್ಟು, ಆಮೇಲೆ ಇನ್ನೊಂದು 1/4 ಪ್ಯಾಕೆಟ್ ಹಾಕೊಂಡಿದ್ದೀನಿ. ಇದ್ರ ಜೊತೆಗೆ ಇನ್ನೊಂದು ಪ್ಯಾಕೆಟ್ ಹಾಕೊಂಡ್ಬಿಡ್ತೀನಿ. ಮತ್ತು ಇಷ್ಟು ಸಫಿಷಿಯೆಂಟ್ ಆಗಬಹುದು. ಉಪ್ಪಿನ ಪ್ಯಾಕೆಟ್ನ ಮಚ್ಚಲ್ಲಿ ಕಟ್ ಮಾಡೋದು ನೀವೇ. ಹಂಗೆ 10 ಲೀಟರ್ ನೀರು ಹಾಕೊಬೇಕು. ಅದು 1 ಲೀಟ್ರ್ ಬರುತ್ತಾ? ಅನ್ಕೊಂಡಿದ್ದೀನಿ 1 ಲೀಟ್ರ್ ಅನ್ಸುತ್ತಿದ್ದು. 1 ಲೀಟ್ರ್ ಅನ್ಕೊಂಡೆ. 1 ಲೀಟ್ರು 10 ಲೀಟ್ರ್ ಹಾಕ್ತಿತ್ತು. 10 ಲೀಟ್ರ್ ಆಯ್ತು. ಇವಾಗ ಈ ಎಕ್ಸ್ಟ್ರಾ ನೀರು ಚೆಲ್ಬಿಟ್ಟು ಉಪ್ಪನ್ನ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ತೀವಿ. ಉಪ್ಪು ವೇಸ್ಟ್ ಆಗಲ್ಲ. ತಲೆ ನಮ್ಮ ಯಜಮಾನ್ರದ್ದು ಎಷ್ಟಿದೆ ಅದರಲ್ಲಿ? ಇಷ್ಟು ಒಂದು ಅರ್ಧ kg ಮೇಲೆ ಇದೆ ಉಪ್ಪು. ಆದರೆ ಆ ಬಕೆಟನ್ನು ಫಸ್ಟ್ ನೀಟಾಗಿ ತೊಳಿಬೇಕು. ನಮಗೆ ವೇಸ್ಟ್ ಆಗ್ತಾರೆ ಇದ್ರೆ ಸಾಕು ಅನ್ನೋ ಯೋಚನೆ ನಮ್ಮ ಎಫರ್ಟ್ಸು. ನನ್ನ ಹೆಂಡತಿಗೆ ಬಕೆಟ್ ತೊಳಿ ಯೋಚನೆ, ಒಬ್ರೊಬ್ರಿಗೆ ಒಂದೊಂದು ಯೋಚನೆ. ಅದೆಲ್ಲ ನಾವು ಯೂಸ್ ಮಾಡ್ತೀವಲ್ವ ಮುಖ ತೊಳಿಯಕ್ಕೆ, ಆಮೇಲೆ ಬಿಳಿ ಕೂದಲು ಬರುತ್ತೆ. ಹಂಗ ಹಾಂ, ಹೆಂಗೆ ಹೇಳ್ತಾ ಹಂಗೆ. ಈಗ ಮಿಕ್ಸಿಂಗ್ ಸೆಷನ್ನು ಉಪ್ಪೆಲ್ಲ ಕರಗಲಿ ಅಂತ. ಇವತ್ತು ನಮ್ಮ ತಿಂಡಿ ಪುಳಿಯೋಗರೆ ಗೈಸ್. ಪುಳಿಯೋಗರೆ ಮೇಲೆ ಸ್ವಲ್ಪ ಕೊಬ್ಬರಿ ತುರಿ. ತಿಂಡಿ ಎಲ್ಲ ಮುಗಿಸ್ಕೊಂಡು ತೋಟದಲ್ಲಿ ಒಂದು ರೌಂಡ್ ಹೆಂಗಿರು ಬಂದುಬಿಟ್ಟಿದ್ದೀವಿ. ಕರೆಂಟ್ ಬಂದಿತ್ತು, ನೀರು ಬಿಟ್ಬಿಡೋಣ ಅಂತ ನೀರು ಬಿಡ್ತಾ ಇದ್ವಿ ನಾನು ಮತ್ತು ಡ್ಯಾಡಿ ಕಳೆ ಕೀಳ್ತಾಯಿದ್ರು, ನಾನು ಸ್ವಲ್ಪ ನೀರು ಬಿಡ್ತಾ ಇದ್ದೆ. ಆ್ಯಂಡ್ ಔಷಧಿ ಹೊಡಿಯೋದು ಬಾಕಿ ಇದೆ. ಅದು ಏನಕ್ಕಿನ್ನ ವೆಯ್ಟ್ ಮಾಡ್ತಿದ್ದೀವಿ ಅಂದರೆ ಅಂಗಡಿ ಓಪನ್ ಆಗಲಿ ಅಂತ. ಔಷಧಿ ಹೊಡಿಯೋದಕ್ಕೆ ನೀರಿಗಿರೆಲ್ಲ ಮಿಕ್ಸ್ ಮಾಡ್ಕೊಂಡು ರೆಡಿ ಮಾಡಿದ್ದೀವಿ, ಬಟ್ ಔಷಧಿನೇ ತಂದಿಲ್ಲ. ನಾನು ಚಂದ್ರಪಟ್ಟಣದಲ್ಲಿ ಸುತ್ತಿ ಔಷಧಿ ತಂದುಬಿಟ್ಟು ಔಷಧಿಗೋಸ್ಕರ ಭಾನುವಾರ ಅಂತ ಎಲ್ಲ ಅಂಗಡಿ ಕ್ಲೋಸು, ಓಕೆನಾ. ಸೊ ಹೆಂಗಿರು ನಾವು ಕೆಲಸ ಮಾಡ್ತಿದ್ದೀವಲ್ಲ, ನಾವ್ಯಾಕೆ ಸುಮ್ಮನೆ ಕೂತ್ಕೊಳ್ಳೋದು ಅಂತ ಅಂದ್ಬಿಟ್ಟು ಇಲ್ಲಿ ನಮ್ಮ ಮಮ್ಮಿ ಮತ್ತು ನನ್ನ ಹೆಂಡತಿ ನೋಡಿ ಕೊಬ್ಬರಿ ಹೊಡಿತಾರೆ. ಏನ್ರವ? ಹಾಂ, ಅಳಿಲು ಸೇವೆನಾ? ಅಳಿಲು ಸೇವೆನಾಗಲ್ಲ ಪಾಪ, ಮೇಯ್ನಾಗೆ ಏನೋ ಹೆಲ್ಪ್ ಮಾಡ್ತಾವ್ರೆ ಜಾಸ್ತಿನೇ. ಇನ್ನೂ ಬಿಟ್ಟಿಲ್ವಾ ಕರೆಕ್ಟಾಗಿ? ಹಾಂ, ಓಕೆ ತಡಿ. ಇದು ನೋಡಿ ಎಷ್ಟು ಬರುತ್ತೆ ಒಳಗಡೆ, ನೋಡೋಣ. ಅದು ಇನ್ನೂ ದೊಡ್ಡದಿಲ್ವಾ ದಪ್ಪದು? ಇಲ್ಲ, ಇಷ್ಟೇ ಇರೋದು. ತಗೊಂಡ್ರೆ ಎಕ್ವಿಪ್ಮೆಂಟೇ ರಾಂಗು ಗೈಸ್. ತಗೊಂಡ್ರೆ ಎಕ್ವಿಪ್ಮೆಂಟು ನನಗೆ ಹಿಂದಕ್ಕೆ ಹೋಗಿ ಹೊಡೆದ್ಗಿಡ್ದ್ಬಿಟ್ಟೇನು, ತಗಲ್ಸ್ಬಿಟ್ಟೇನು, ಏನಾರು ಹೆಚ್ಚು ಕಡಿಮೆ ಆಗ್ಬಿಟ್ಟತ್ತೇನೋ. ಕೊಬ್ಬರಿ ಹಿಂಗೆ ಡ್ಯಾಮೇಜ್ ಆದಂಗೆ ತೆಗಿಬೇಕು. ಪರವಾಗಿಲ್ಲ, ಚೆನ್ನಾಗಿ ಬಂದಿದೆ ಗೈಸ್. ಮನೆ ಯೂಸ್ಗೆ ಹೆಂಗಿರು ನಾವು ಇದನ್ನ ಪೀಸ್ ಮಾಡ್ಕೋಬೇಕು. ಯಾಕೆಂದರೆ ನಾವು ಮನೆಗೆ ಎಣ್ಣೆ ಬಿಡಿಸ್ಕೊಳ್ಳೋದಕ್ಕೆ ಮಾತ್ರ ಉಪಯೋಗಿಸ್ತಾರೆ, ಅದನ್ನ ಮಾರಲ್ಲ ಈ ಸರಿ ಫುಲ್ ನಮ್ಮ ಮನೆಗೆ. ನೀನು ಬಿಡು, ಪಕ್ಕ ರೈತಿ ಆಗ್ಬಿಟ್ಟಿದ್ದೆ ಇವನು ಚಿಪ್ನನ. ನೀನು ನಾನಲ್ಲಿಂದ ಹೋಗ್ಬೇಕಾದ್ರೆ ಅನ್ಕೊಂಡೆ ಪಕ್ಕ ನಮ್ಮ ಮನೆ ಮುಂದೆ ನಿಲ್ಲಿಸ್ತಾರೆ ಚಿಪ್ನವರು ಅಂತ, ಟೆಂಪೋ ಬರೋದು. ಇವತ್ತು ಕೊಡ್ತೀರಾ ಅಂತ ಇವಾಗಿನ್ನೂ ಹೊಡಿತಾ ಇದೀವಿ ಅಂತ. ಎಷ್ಟಿದೆ ಅಂದ್ರು ನಾವಿನ್ನೂ ಹೇಳ್ಸಿಲ್ಲ ಅಂತಂದ್ವಿ. ಅವ್ರು ಕಣ್ಬಿಟ್ಟು ನೋಡ್ತಾರೆ ಇಲ್ಲಿ. ಅಷ್ಟಿಲ್ಲ ಅಂದಾಗ್ಲೇ ಅಷ್ಟು ಬೇಕು ನಮ್ಗೆ, ಅಷ್ಟಿದ್ರೆ ಈ ರೇಟು, ಇಷ್ಟಿದ್ರೆ ಈ ರೇಟು ಅಂತ ಮಾತಾಡ್ತಾರೆ. ಇಲ್ಲಾಂದ್ರೆ ಇರೋದೇ ಇಷ್ಟು ರೇಟು ಅಂತ ಮಾತಾಡ್ತಾರೆ. ಸೊ ಹಂಗೆ ಏನೂ ಇಲ್ಲ ಇದ್ರಲ್ಲಿ ಏನೂ ಇರಲಿಲ್ಲ, ಖಾಲಿ ಚಿಪ್. ಹಂಗೆ ಕೆಲವು ಬುಡ್ಡೆಗಳಿರ್ತವೆ. ಸೊ ಈಗ ನಾನು ಹೊರಟಿದ್ದೀನಿ ಔಷಧಿ ತೊಗೊಂಬಂದ್ಬಿಡೋಣ ಅಂತ. ಆಲ್ಮೋಸ್ಟ್ ಇವಾಗ 10:30 ಆಗಿದೆ ಟೈಮು, ಅಂಗಡಿ ಓಪನ್ ಇರುತ್ತೆ. ಆ್ಯಂಡ್ ಒಂದು ಭಯ ಏನು ನಿಜವಾಗ್ಲೂ ಆಗ್ತಿರೋದು ಅಂತ ಹೇಳಿದ್ರೆ ನೋಡಿ, ಫುಲ್ಲು ಮೋಡ, ಫುಲ್ಲು ಅಂದರೆ ಫುಲ್ಲು. ಸದ್ಯಕ್ಕೆ ಬೆಳಗ್ಗೆ ಡ್ರಿಸಲ್ ಆಗ್ತಿತ್ತಲ್ಲ, ಆ ಲೆವೆಲ್ಗೆ ಡ್ರಿಸಲ್ ಏನೂ ಆಗ್ತಾಯಿಲ್ಲ, ಬಟ್ ಮೋಡ ಅಂತೂ ಖಂಡಿತ ಇದೆ. ನಮಗೇನು ಒಂದು 5 ಅವರ್ ಔಷಧಿ ಹೊಡೆದ್ಬಿಟ್ಟು
ಮಳೆ ಬರ್ತಾರೆ ಇದ್ರೆ ಸಾಕು. ಬಿಸಿಲು ಹೊಡೆದ್ರೆ ಇನ್ನೂ ಒಳ್ಳೇದು. ಅದಾದ್ಮೇಲೆ ನಮ್ಮ ಮಳೆ ಬರ ಏನಾಗುತ್ತೋ ಏನೋ ನೋಡಬೇಕು. ಇವತ್ತು ಫಾರ್ಕಾಸ್ಟ್ ಕೂಡ ನೋಡಿದ್ದೀನಿ ನಾನು, ಮಧ್ಯಾಹ್ನದ ಮೇಲೆ ಮಳೆ ಇದೆ ಅಂತಲೇ ಇದೆ. ಬಟ್ ಒಂದೊಂದ್ಸರಿ ಅನ್ಸುತ್ತಲ್ಲ, ಫಾರ್ಕಾಸ್ಟ್ ನೋಡ್ಬಿಟ್ಟು ಮಳೆ ಬರುತ್ತೆ ಅಂದಿರ್ತಾರೆ, ಬಂದಿರಲ್ಲ. ಸೊ ಆ ಥರ ತಲೆಯಲ್ಲಿ ಇಟ್ಕೊಂಡು ಅದ್ರಲ್ಲಿ ಇದೆಯಲ್ಲ ಮಳೆ ಬರುತ್ತೆ ಅಂತ, ಬರಲ್ವೇನೋ ಇವತ್ತು ಅಂತಂತರ ಮಂಡು ಧೈರ್ಯ ಮಾಡ್ಬಿಟ್ಟು ಜೈ ಅನ್ಸ್ಬಿಡೋಣ ಅಂತ ಅನ್ಕೋತಾ ಇದೀವಿ. ನೋಡೋಣ, ನಾಳೆ ಇಲ್ಲ ಮಳೆ ಫಾರ್ಕಾಸ್ಟಲ್ಲಿ, ನಾಳೆ ಬಂದ್ಬಿಟ್ರೆ ಮಳೆ. ನೋಡಿ ಗೈಸ್ ಹೆಂಗಿದೆ ಕಪ್ಪು ಮೋಡ, ಪಕ್ಕ ಮಳೆ ಮೋಡನೇ ಇದು. ಸೊ ಗೈಸ್ ಈಗ ಒಂದು ಅಪ್ಡೇಟು ಏನಪ್ಪ ಅಂದರೆ, ಇಲ್ಲಿ ನಮ್ಮ ಮನೆ ಹತ್ರ ಇರೋ ಪ್ರತಿಯೊಂದು ಅಂಗಡಿಗಳನ್ನೂ ವಿಸಿಟ್ ಮಾಡಿದೆ. ಅವ್ರ ಹತ್ರ ಕೇಳಿದೆ ಎಷ್ಟು ರೇಟು ಅಂತ. ನನಗೆ ಬೇಕಾಗಿರೋ ಔಷಧಿ ಕೆಲವೊಂದು ಅಂಗಡಿಗಳಲ್ಲಿ ನನಗೆ ಬೇಕಾಗಿರೋ ಔಷಧಿ ಇಲ್ಲ, ಆ್ಯಂಡ್ ಇನ್ನೂ ಕೆಲವು ಅಂಗಡಿಗಳಲ್ಲಿ ರೇಟು ಜಾಸ್ತಿ ಇದೆ. ಸೊ ನನಗೆ ಹೊರಗಡೆ 250 ರೂಪಾಯಿಗೆ ಸಿಗೋ ಬಾಟ್ಲು ಇಲ್ಲಿ 400 ರೂಪಾಯಿಗೆ ಮಾರ್ತಿದ್ದಾರೆ. ಸೊ ನನಗೆ ಆಲ್ಮೋಸ್ಟ್ 2 ಬಾಟ್ಲು ಬೇಕು, ಓಕೆನಾ. ಸೊ ಅಲ್ಲೇ 300 ರೂಪಾಯಿ ನನಗೆ ಜಾಸ್ತಿ ಖರ್ಚು ಮಾಡ್ದಂಗೆ ಆಗ್ಬಿಡುತ್ತೆ. ಅದಕ್ಕೆ ಒಂದು ಕೆಲಸ ಮಾಡೋಣ, ನಮ್ಮ ಅಣ್ಣಂಗೆ ಫೋನ್ ಮಾಡೋಣ ಅಂತ ಫೋನ್ ಮಾಡಿ ಅವ್ರ ಮನೆ ಹತ್ರ ಇರೋ ಅಂಗಡಿಗಳಲ್ಲಿ ಲಾಸ್ಟ್ ಟೈಮ್ ತೊಗೊಂಡಿದ್ದು 550 ರೂಪಾಯಿ ಬಾಟ್ಲು. ಸೊ ಈಗಲೂ ಅಷ್ಟೇ ಇದೆಯಲ್ಲ, ರೇಟ್ ಏನೋ ಜಾಸ್ತಿ ಆಗಿದೆ, ಒಂಚೂರು ವಿಚಾರಿಸ್ಬಿಡಿ ಅಂದೆ. ಅವ್ರು ನೋಡಿದ್ರೆ ವಿಚಾರಿಸಕ್ಕೆ ಹೋಗ್ಬಿಟ್ಟು ಅಷ್ಟೇ ಇತ್ತು ರೇಟು ಅಂದ್ಬಿಟ್ಟು 250 ರೂಪಾಯಿ ತೊಗೊಂಡೇ ಇಟ್ಕೊಂಡ್ಬಿಟ್ಟವ್ರಂತೆ. ಸರಿ ಆಯ್ತು ಬಿಡೋಣ, ಅಲ್ಲಿಗೆ ಬರ್ತೀನಿ ನಾನು ಅಂತ ಅಂದ್ಬಿಟ್ಟು ಈಗ ಆಲ್ಮೋಸ್ಟ್ ಒಂದು 20-25 ಕಿಲೋಮೀಟ್ರ್ ಹೋಗ್ತಾ ಇದ್ದೀನಿ. ನೋಡಿ ಗೈಸ್ ಹಂಗೆ ಎಷ್ಟು ಕುರಿಗಳಿದಾವೆ ಇಲ್ಲಿ. ಇಲ್ಲೊಂದು ಸೆಟ್ಟು, ಇಲ್ಲೊಂದು ಸೆಟ್ಟು, ಎಷ್ಟಿದಾವೆ ನೋಡ್ರಿ. ಹತ್ರ 1000 ಇರ್ತವೆ ಅಂತ ಅನ್ಕೋತೀನಿ. ಮತ್ತೆ ರೋಡಿಗೆ ಬಂದ್ಬಿಟ್ವು. ಪಟ್ ಅಂತ ಹೇಳಿ ಇಸ್ಕೊಂಡಿದ್ದೀನಿ. ಜಾಸ್ತಿ ಹೊತ್ತು ನಿಲ್ಲೇ ಇಲ್ಲ, ವೆದರ್ ಕರೆಕ್ಟಾಗಿದೆ, ಸ್ವಲ್ಪ ಬಿಸಿಲು ಹೊಡಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಇದೇ ಜೋಶಲ್ಲಿ ಹೊಡೆದ್ಬಿಡು ಸರಿಯಾಗುತ್ತೆ ಅಂತ ಅಂದರು. ಅದಕ್ಕೆ ಸರಿ ಅಣ್ಣ ಬರ್ತೀನಿ ಅಂತ ಅಂದ್ಬಿಟ್ಟು ಪಟ್ಟ ತೈಸ್ಕೊಂಡು ಅಲ್ಲಿಂದ ಹೊರಟ್ಬಿಟ್ಟೆ. ಸೊ ಇವಾಗ ಸೀದಾ ಮನೆ ಕಡೆಗೆ ನಮ್ಮ ಪಯಣ. ಲೆಟ್ಸ್ ಗೋ. ದಿಸ್ ಈಸ್ ಅವರ್ ಔಷಧಿ. ಸೊ ನಮ್ಮ ಹತ್ರ ಹಳೇದು ಒಂದು ಐತೆ, ಇಲ್ಲಿ ಕುಲುಕ್ಬೇಕಾಗಿತ್ತು ಅನ್ಸುತ್ತೆ. ಅಷ್ಟು ಮೇಲೆ ತೆಳ್ಳಗೆ ಗೊತ್ತೈತೆ, ಗೊತ್ತಿಲ್ಲ ಹಂಗೆ ಇದೆಯೋ ಇಲ್ಲ ಅಂದರೆ ಚೇಂಜ್ ಆಗುತ್ತೋ ಅಂತ. ಈಗಲೂ ಹಂಗೆ ಬಂತಲ್ಲ, ಏನು ಡಿಫ್ರೆನ್ಸ್ ಅನಿಸಿಲ್ಲ. ಸೊ 10 ಲೀಟ್ರ್ ಹಾಕೋಣ ಅಂತ ಇದ್ದೀನಿ. ಎಲ್ಲಿ ಮೆಷರ್ಮೆಂಟ್ ಇದೆ ತೋರಿಸಿ, ಆಮೇಲೆ ಸುಮ್ಮನೆ ಬಾಟ್ಲು ನೋಡ್ಕೊಂಡು ಹಾಕ್ತಾ ಇದ್ದೀರಾ ಅಂತ ಅನ್ಕೊಂಡ್ಬಿಡ್ತಾರೆ. ಇಲ್ಲಿದೆ ಮೆಷರ್ಮೆಂಟ್. ಸೊ ಇವಾಗ 10 ಲೀಟ್ರ್ ಕರೆಕ್ಟಾಗಿ ಹಾಕಿದ್ದೀನಿ ಇದಕ್ಕೆ. ಅದ್ರ ಜೊತೆಗೆ ನಮ್ಮ ಹತ್ರ ಹಳೆ ಮಾಲ್ ಒಂದಿದೆ. ಫಸ್ಟ್ ಇದನ್ನ ಉಪಯೋಗಿಸ್ಕೊಬಿಡ, ಆಮೇಲೆ ಎಕ್ಸ್ಪೈರಿ ಡೇಟ್ ಆಗ್ಬಿಟ್ರೆ ಪವರ್ ಕಡಿಮೆ ಆಗ್ಬಿಡುತ್ತೆ. ಔಷಧಿ ಎಕ್ಸ್ಪೈರಿ ಡೇಟ್ ಆದರೆ ವಿಷ ಕನ್ವರ್ಟ್ ಆಗುತ್ತೆ. ಆಲ್ರೆಡಿ ಇದು ವಿಷ, ಇದಕ್ಕೆ ಎಕ್ಸ್ಪೈರಿ ಡೇಟ್ ಆದರೆ ಇನ್ನೂ ಸ್ಟ್ರಾಂಗ್ ವಿಷ ಆಗುತ್ತಾ? ಹಾಲ ಆಗ್ಬಿಡುತ್ತೆ. ಹಾಲ ವಿಷ ಅದೇ ಸಮುದ್ರ ಮಂಥನ ಟೈಮಲ್ಲಿ ಬಂತಲ್ಲ. ಓಕೆ, ಸೊ ಇದನ್ನ ಇವಾಗ ಹಾಕೋತಾ ಇದ್ದೀನಿ ನಮ್ಮ ಹಳೆ ಕ್ಯಾನಿಗೆ. ಸೊ ಮೆಜರ್ಮೆಂಟ್ ಗೊತ್ತಾಗುತ್ತೆ. ಆಚೆ ಬರ್ತಿದೆ, ಉರಿಯಲ್ವಾ ಕೈ? ಇದು 800 ಬಂದೈತೆ. 5, 6, 7 300 ml ಇತ್ತು. ನಾನು 300 ml ಉಳಿಸ್ಬೇಕಿದ್ರಲ್ಲ ವಾಪಸ್. ಹೆಂಗೆ ನಮ್ಮ ಕ್ಯಾಲ್ಕುಲೇಷನ್ ಮ್ಯಾಥ್ಸ್ ವೀಕು ಅಂದ್ರೆ ಕ್ಯಾಲ್ಕುಲೇಷನ್ ಕರೆಕ್ಟ್. ಕಲರೇ ಚೇಂಜ್ ಆಗೋಯ್ತು, ಹೊಡೆದೋಗೈತೆ. ಗ್ಯಾಪ್ ಹೊಡೆದೋಗಿದೆ. ಒಂದು ಕ್ಯಾನ್ಗೆ 1 ಲೀಟ್ರ್ ಹಾಕೊಳ್ಳೋಣ. ಮ್ಯಾಟ್ರಿನ್ ಗೊತ್ತಾ? ಈ ಕ್ಯಾಪ್ ತೆಗಿಬೇಕಾಗಿದ್ದು ನಾನು ತೆಗ್ದಿದ್ದು ಈ ಕ್ಯಾಪ್. ಅಲ್ಲಮ್ಮ ನೋಡ್ತಾವ್ರು ಒಂಚೂರು ಚಲ್ದಂಗೆ ಹಾಕಿ. ಅಮ್ಮ ಪಾಪ ಒಳಗೋದ್ರು. ನನ್ನ ಮಗ ಚೆಲ್ತಾನೆ ಅಂತ ಬನ್ನಿ ಅಮ್ಮ ಮಾಡಿದೀನಿ ಅನ್ನೋದಕ್ಕೆ ಚೆಲ್ಬಿಡ್ತಾನೆ ನನ್ನ ಮಗ ಅಂತ ಹೋಗ್ಬಿಟ್ರು. ಈಗ ಯಾರು ಹೇಳಿ, ನಾನು ಗೆಸ್ ಮಾಡಿ ನೋಡೋಣ. ತೂಕ ಇದೆಯಾ? 2 ಬಕೆಟ್ ಹತ್ರ ನೀರು ಹಾಕಿರೋದು, ತೂಕ ಇರಲ್ವಾ? ಹೋಗ್ಬಿಟ್ಟು ಹೊಡೆದ್ಬಿಟ್ಟು ಬರ್ತೀನಿ ನಾನು. ಕಣ್ಣಿಗೆ ಎಲ್ಲ ಗಾಳಿಗೆ ಸ್ಪ್ರೇ ಥರ ಬರುತ್ತಲ್ಲ ಔಷಧಿ, ಅದು ಕಣ್ಣಿಗೆಲ್ಲ ಹೋಗ್ಬಾರ್ದಂತೆ, ತುಂಬ ಡೇಂಜರ್ ಅಂತೆ. ಅದಕ್ಕೆ ಸನ್ ಗ್ಲಾಸಸ್ ಹಾಕೊಂಡವ್ರಿ. ತೂಕ ಆಯ್ತವ? ಹೌದಾ, ಸರಿ ಆಯ್ತು, ಹೋಗ್ಬಿಟ್ಟು ಬನ್ನಿ. ಎಷ್ಟು ಕೊಡ್ಬೇಕು ನಿಮ್ಮ ಪೇಮೆಂಟ್? ಮತ್ತೆ ಪೇಮೆಂಟಾ ನೋಡಿ ಎಷ್ಟು ಕೊಡ್ತೀರಾ ನೀವು, ಕೇಳಿ ಕೊಟ್ಟಷ್ಟು ಇಸ್ಕೊತೀನಿ. ನಾವು ಅಷ್ಟೇ ಬೇಕು ಇಷ್ಟೇ ಬೇಕಂತ ಎಲ್ಲ ಕಿರಿಕ್ ಪಡಲ್ಲ. ಲಾಸ್ಟ್ ಟೈಮು ಇದನ್ನೇ ಕೇಳಿದ್ದೆ, ನೆನಪಿದ್ಯಾ? ಇದೆಲ್ಲ ಬರೀ ಸೇಮ್ ಡೈಲಾಗ್, ಚೇಂಜೇ ಇಲ್ಲ. ಹೆಂಗಿತ್ತು ಯಜಮಾನ್ರೆ ಫಸ್ಟ್ ರೌಂಡು? ಫಸ್ಟ್ ರೌಂಡ್ ಆರಾಮಾಗಿತ್ತು. ಮಳೆ ಬರುತ್ತೆ ಅಂತ ಟೆನ್ಷನ್ ಆಗ್ತೀವಿ. ನೋಡ್ರಿ ಬಿಸಿಲು ಹೊಡಿತಾ ಇದೆ ಅಂತ ನಾನು ಹೊಡಿಯಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಹೋಗವ್ರೆ. ಸೊ ಫಸ್ಟ್ ರೌಂಡ್ ಮುಗೀತು, ಸೆಕೆಂಡ್ ರೌಂಡು ಹಾಕ್ತಾ ಇದೀವಿ. ನನಗನ್ಸಂಗೆ 10 ಇಲ್ಲ 11 ರೌಂಡ್ ಆಗುತ್ತೆ. ಲಾಸ್ಟ್ ಟೈಮು ಅಷ್ಟೇ ಆಗಿದ್ದು. ಅದೇ ಮಿಕ್ಸಿಂಗ್ ಅಷ್ಟು ಮಾಡಿದ್ದೀವಿ ನಾವು. 1 ಲೀಟ್ರು ಅಂತ ಅನ್ಕೊಂಡು. ಸೊ ಆ ಲೆಕ್ಕದ ಪ್ರಕಾರ 11 ರೌಂಡ್ ಆಗುತ್ತೆ. 10-11 ರೌಂಡ್. ಓಕೆನಾ, ಹಿಂದೆ ಮುಂದೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಚೆಲ್ಬಿಟ್ಟಿದ್ದೆ ನಿಂಗೆ ಗಾಯ್ಸ್ ನೀರನ್ನ ನಮ್ಮ ಯಜಮಾನ್ರು ಕುತ್ಕೊಳ್ಳೋಕ್ಕೆ. ಒಂದೆರಡು ಅಲ್ಲ, ಅದು ನಾನು ಹೆಂಗೋ ಇದನ್ನ ತುಂಬ್ಕೊಂಡು ಹೋಗ್ತಾ ಇದ್ದೆ. ಓಕೆನಾ, ಈಗ ನಾನು ಕುತ್ಕೊಂಡು ಇದನ್ನ ಬ್ಯಾಗ್ ಸ್ಟ್ರಾಪ್ ಹಾಕೊಂಡು ಎತ್ಕೊಬೇಕು, ಬ್ಯಾಗ್ ಹಾಕೋತರ ಹಾಕೊಳ್ಳೋ ಥರ ಫುಲ್ ನೀರು ಚೆಲ್ಲಿಟ್ಟಿದೆ. ಬರ್ಸ್ತೀನಿ ತಡ್ರಿ.
ಹೆಂಗೋ ನನ್ನ ಪಾಡುಗಾರ ಏನೋ ಮಾಡ್ತಿದ್ದೆ ಬಡವಾ ಮಾಡೋದಂಗೆ ಇರುವಂತ ನಾನು ನೀರು ತುಂಬ್ತೀನಿ ಅಂತ ಬಂದ್ಬಿಟ್ಟು ಕೆಳಗಡೆ ಎಲ್ಲ ನೀರು ಹಾಕಿದೆ. ಇವಾಗ ನಾನು ಕುತ್ಕೊಂಡಿದ್ದು ಹಾಕೊಳಕ್ಕಾಗಲ್ಲ. ಎಲ್ಲ ಡಬಲ್ ಕೆಲಸ. ಥ್ಯಾಂಕ್ಸ್ ಟು ನನ್ನ ಹೆಂಡತಿ. ಆ್ಯಂಡ್ ಬೈದಿವೆ ತೋರಿಸ್ಲಿಲ್ಲ. ಆಮೇಲೆ ಕೊಬ್ಬರಿ ಸುಲ್ದಿರೋದಲ್ಲ ಹೊಡೆದಿರೋದು ತೋರಿಸು. ಎಲ್ಲ ಮಾಡಿ ಮುಗಿಸ್ಬಿಟ್ಟಿದ್ದೀನಿ ಅಂತ. ತಗೋ ಹೋಗಿ ತೋರಿಸು. ನಾನು ಸ್ವಲ್ಪ ಹೊಟ್ಟಿರ್ತೀನಿ. ಹಾಂ 2 ಟಬ್ ಅಷ್ಟೇ ಕೊಬ್ಬರಿ ಆಗಿರೋದು. ಇವಾಗ ಇದನ್ನ ಕಟ್ ಮಾಡ್ತಾ ಇದ್ದೀವಿ. ಎಣ್ಣೆ ಬಿಡ್ಸೋಕ್ಕೆ ಹಾಫ್ ಕಟ್ ಮಾಡಬೇಕು ಅಂತ. ಹಿಂಗೆ ನಮ್ಮ ಯಜಮಾನ್ರು ಹಂಗೆ ಮಾಡೋಕ್ಕೆ ಬರಲ್ಲ. ಇಲ್ಲ ಇಲ್ಲ ನನಗೆ ಮಾಡೋಕ್ಕೆ ಬರಲ್ಲ. ಕರೆಕ್ಟಾಗಿ ಹೊಡ್ದಿದ್ದೀನ ಕೊಬ್ಬರಿನ. ಪಾಪ ನಮ್ಮ ಯಜಮಾನ್ರಿಗೆ ಒಂದು ಕೆಲಸ ಕಮ್ಮಿ ಮಾಡಿದೆ. ನೀರು ಸೋರ್ತಾಯ್ತು ಅದರಲ್ಲಿ. ನಾನು ಹೇಳಲಿಲ್ವಾ ನಾನು ವೆದರ್ ಫೋರ್ಕಾಸ್ಟ್ ನೋಡಿದೆ ಅಂತ. ಮಧ್ಯಾಹ್ನ ಮಳೆ ಆಗುತ್ತೆ ಅಂತ ಹೇಳಿದ್ರು. ಬಡ್ಡಿ ಮಗನ ನೋಡಿ ಬಿಸಿಲೇ ಹೊಡಿತಾರೆ ಅಂತ. ಯಾವ ಮಳೆ ಇಲ್ಲ ಏನಿಲ್ಲ. ಬೆವರು ಹೆಂಗೆ ಹಿಡಿತಾ ಇದ್ದಾನೆ ಕಿತ್ಕೊಂಡು. ಸಮ್ಮರಲ್ಲಿ ಬಂದಂಗೆ ಇದೆಯಾ? ಯಪ್ಪ ವೆದರ್ ಫೋರ್ಕಾಸ್ಟ್ ಮಾತ್ರ ನಂಬಾರ್ದು. ಸರಿಯಾಗಿ ಕೆಚ್ತಾ ಇದೆ ಬಿಸಿಲು. ನಮ್ಮ ಯಜಮಾನ್ರು ಏನು ಮಾಡ್ತಾವ್ರು ನೋಡೋಣ ತಡ್ರಿ ಗೈಸ್. ಸುಮ್ಮನೆ ನಡ್ಕೊಂಡು ಹೋಗ್ತಾವ್ರ ಇಲ್ಲ ಔಷಧಿ ಹೊಡಿತಾವ್ರ ಗೊತ್ತಿಲ್ಲ. ಕೇಳೋಣ. ಯಜಮಾನ್ರೆ ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದ್ದೀರಾ ಔಷಧಿ ಹೊಡಿತಾ ಇದ್ದೀರಾ? ಏನು ಪ್ರಶ್ನೆ ಕೇಳ್ಬಿಟ್ಟೆ? ಹಾಂ ಏನು ಅನ್ಸುತ್ತೆ ಹೇಳಿ ನೀನೆ. ಏನು ಅನ್ಸುತ್ತೆ ಅದೇ ಅನ್ಕೊ. ಇಲ್ಲ ನೀವು ಹೇಳಿ. ನಾನೇನು ಹೇಳಲ್ಲಪ್ಪ. ಯಾಕೆ? ಸುಮ್ಮನೆ ನಿನಗೇನು ಅನ್ಸುತ್ತೆ ಹೇಳು ನೋಡೋಣ. ಇಲ್ಲ ನಿಮ್ಗೆ ಏನು ಅನ್ಸುತ್ತಾ ಹಂಗೆ ಅನ್ಕೋ. ಹಂಗೆಲ್ಲ ಅನ್ಕೋಬಾರ್ದು. ಕೇಳ್ಬೇಕಾ? ಹಿಂಗೆ ಹೊಡಿತಾವ್ರ ಗೈಸ್ ಕಳೆನಾಶಕ. ಲಾಸ್ಟ್ ರೌಂಡಿಗೆ ಬಂದಾಗ ಕೇಳ್ತಾ ಇದೀಯ ಅದನ್ನು. ಹಾಂ ಗೈಸ್ ಇದು ಲಾಸ್ಟ್ ರೌಂಡು. ಒಂಚೂರು ದುಡ್ಡು ಗಾಳಿಗೆಲ್ಲ ಹಂಗೆ ಹೋಗ್ತಾ ಇದೆ. ಎಲ್ಲಿ ಏನು ಕಾಲೇಜ್? ಏನು ಕಾಲೇಜ್? ಕೊಕ್ರೆ. ಕೊಕ್ರೆ ಪೀಕ್ ಹಾಕ್ದವ ಕೊಕ್ರೆ ಬರ್ತಾ. ಹೌದಾ? ಕೊಕ್ರೆ ಇಷ್ಟಿರುತ್ತೆ. 1 2 ನೀನ್ ಕಾಲಿಟ್ರಿ ತಡಿ ಇಲ್ಲಿ ನಾನು ಕಾಲಿಟ್ರೆ ಗೊತ್ತಾಗುತ್ತೆ ಎಷ್ಟು ಉದ್ದ ಇದೆ ಅದು ಅಂತ. ನನ್ನ ಕಾಲು ಅರ್ಧದಷ್ಟಿದೆ ಅದ್ರದ್ದು. ಪೀಕ್ ಆಗ್ತದೆ ಅಷ್ಟು ದಪ್ಪ ಇದೆಯಲ್ಲ. ಪೀಕ್ ಆಗ್ತಾ ಇದೆ. ಅವರೆಲ್ಲ ನಮ್ಮ ನೆಂಟರು ಅವಾಗವಾಗ ಬಂದು ನೋಡ್ಕೊಂಡು ನಮ್ಮ ಮನೆ ಹೆಂಗಿದೆ ಅಂತ ನೋಡ್ಕೊಂಡು ಹೋಯ್ತಾರೆ. ಒಳ್ಳೆನೇ. ಹೌದು. ಯಾವುದೇ ಡೈಲಾಗ್ ಬಿಡ್ದಂಗೆ ಹೋಗ್ತಾರೆ. ಇದನ್ನ ನನಗೂ ಸೇರ್ಸಿ ಹೇಳ್ದಂಗಿತ್ತ? ನೀನು ನೆಂಟಿನ ನೀನು? ಇಲ್ಲ ನಾನು ಯಾವ ನೆಂಟ್ರಿಗೂ ಹೇಳಲಿಲ್ಲ. ಯಾರು ಟೈಮ್ ಈಗ 5:20 ಆಗಿದೆ ಕಾಣಿಸ್ತಿರ್ಬೋದು. ಈಗ ಔಷಧಿ ಎಲ್ಲ ಹೊಡೆದು ಬಂದು ಸ್ನಾನ ಮಾಡಿ ಫ್ರೆಶ್ ಆಗಿ ಈಗ ಊಟಕ್ಕೆ ಕೈ ಹಾಕೋಣ ಅಂತ ಅನ್ಕೋತಾ ಇದ್ವಿ. ಇಷ್ಟೊತ್ತು ಅಲ್ಲಿ ಓಡಾಡ್ಬೇಕಾದ್ರೆ ಒಂದು ಪೀಕಾಕ್ ಇರಲಿಲ್ಲ. ಇವಾಗ ಅಲ್ಲಿ ದೊಡ್ಡದೊಂದು ಪೀಕಾಕ್ ಬಂದಿದೆ. ಸೊ ಕೊಬ್ಬರಿ ಹೊಡೆದಿರೋದೆಲ್ಲ ಅದು ಅಲ್ಲೇ ಇತ್ತು. ಹಸುವಿಗೆ ಕೊಬ್ಬರಿ ತಿಂತಾಯಿದ್ವಿ. ಇನ್ನೂ ಯಾರೂ ಊಟ ಮಾಡಿಲ್ಲ ನಮ್ಮ ಮನೇಲಿ. ಆ್ಯಂಡ್ ನನ್ನ ಯೂನಿಫಾರ್ಮ್ ಎಷ್ಟು ಫೆಮಿಲಿಯರ್ ಆಗ್ಬಿಟ್ಟಿದೆ ಅಂದರೆ ರೋಡಲ್ಲಿ ನಿಂತ್ಕೊಂಡು ಔಷಧಿ ಹೊಡಿತಾಯಿದ್ರೆ ನನ್ನ ಬಟ್ಟೆ ನೋಡ್ಬಿಟ್ಟು ನನ್ನ ಮುಖ ಎಲ್ಲ ಏನೂ ಕಾಣ್ದಂಗೆ ಔಷಧಿ ಹೊಡಿತಾ ಇದ್ದಿದ್ದು. ನಾನು ವಿಡಿಯೋ ನೋಡಿಬಿಟ್ಟು ಹಿಂಗೆ ಇದೇ ಬಟ್ಟೆ ಅಲ್ವಾ ನಾನು ಹಾಕೋದು ಅಂತ ಅಂದ್ಬಿಟ್ಟು ಸೊ ನಮ್ಮ ರಿಲೇಟಿವ್ ಒಬ್ಬರು ಬಂದು ಮಾತಾಡಿಸ್ಕೊಂಡು ಇದ್ದೋದ್ರು. ಸೊ ಅದಕ್ಕೊಂದಿಷ್ಟು ಲೇಟ್ ಆಗೋಯ್ತು. ಇವತ್ತಿನ ನಮ್ಮ ಊಟ ಮುದ್ದೆ, ಮೊಳಕೆ ಕಟ್ಟಿದ್ದ ಕಾಳಿನ ಪಲ್ಯ, ಹೀರೆಕಾಯಿ ಸಾರು. ಸೊ ಗೈಸ್ ಈಗ ಸದ್ಯಕ್ಕೆ ಊಟ ಎಲ್ಲ ಮುಗೀತು. ಹೊರಗಡೆ ಬಂದು ನೋಡಿದ್ರೆ ಇನ್ನೇನು ನಾರ್ಮಲಾಗಿ ಹಿಂಗೆ ನಿಮ್ಗೆ ಕತ್ಲು ಥರ ಕಾಣ್ತಿದೆ ಹಂಗೆ ಆಗಿದೆ. ಮೋಡ ಬೇರೆ ಆ್ಯಂಡ್ ಅದ್ರ ಜೊತೆಗೆ 6 ಗಂಟೆ ಮೇಲೆ ಕ್ರಾಸ್ ಆಗಿದೆ ಟೈಮು. ಆ್ಯಂಡ್ ನೀವು ನಂಬಲ್ಲ, ನನಗೆ ಅನ್ಸ್ದಂಗೆ ಲಾಸ್ಟಲ್ಲಿ ಸ್ವಲ್ಪ ಸ್ಟ್ರಾಂಗ್ ಮಾಡಿ ಹೊಡೆದ್ಬಿಟ್ಟೆ ಅಂತ. ಇಲ್ಲೆಲ್ಲ ನೆಲ ಕಾಣ್ತಿರ್ಲಿಲ್ಲ ಗುರು. ಇಲ್ಲಿ ಏನು ಕಾಣ್ತಿದೆ ನಿಮ್ಮ ನೆಲ, ಅವೆಲ್ಲ ನೆಲ ಕಾಣ್ತಿರ್ಲಿಲ್ಲ. ಅಷ್ಟು ಹಬ್ಕೊಂಡ್ಬಿಟ್ಟಿತ್ತು. ಯಾವ ಲೆವೆಲಿಗೆ ಮುದ್ರಕೊಂಡಿದೆ ಅಂದರೆ ಆ ಲೆವೆಲಿಗೆ ಮುದ್ರಕೊಂಡಿದೆ. ಔಷಧಿ ಹೊಡೆದಿದ್ದು ಸ್ವಲ್ಪ ಹೊತ್ತಿಗೆ. ಸೊ ಇಲ್ಲಿ ಮನೆ ಸುತ್ತ ಹೊಡೆದಿದ್ದೀವಿ ಅಷ್ಟೇ. ಬಿಕಾಸ್ ಅದು ಇದು ಶಟ್ರ್ ಜಾಸ್ತಿ ಆದರೆ ಯಾವ ಥರದ್ದು ಹಾವು ಪ್ರಾಣಿ ಅದು ಇದು ಏನೇನೋ ಬರ್ತವೆ, ಅವೆಲ್ಲ ಆಗಬಾರ್ದು ಅಂತ ಹೇಳ್ಬಿಟ್ಟು ಸ್ವಲ್ಪ ಮನೆ ಸುತ್ತ ಕ್ಲೀನ್ ಇರಲಿ, ಜಾಸ್ತಿ ಗಿಡ ಪಡ ಬೆಳೀದೇ ಇರಲಿ ಅಂತ ಅಂದ್ಬಿಟ್ಟು ಮನೆ ಸುತ್ತ ಹೊಡೆದಿರೋದು. ಅದಾದಮೇಲೆ ನಮ್ಮ ಬೌಂಡ್ರಿ ಏನಿದೆ ಆ ಬೌಂಡ್ರಿ ಫುಲ್ ಹೊಡೆದಿರೋದು. ಈ ಬದ ಇದೆಯಲ್ಲ, ಈ ಪೈಪ್ಗಳು ಆ ಬದ ಇದೆಯಲ್ಲ ಆ ಬದ ಅಷ್ಟೇ. ಅದು ಬಿಟ್ಟರೆ ಇಲ್ಲಿ ಎಲ್ಲೂ ಒಂದು ಚೂರು ಮೇಯ್ನ್ ಲ್ಯಾಂಡ್ ಏನಿದೆ ಬೆಳೆ ಮಾಡಬೇಕು ಅಂದರೆ ಮುಂದಕ್ಕೆ, ಇವಾಗ ಏನು ಸದ್ಯಕ್ಕೇನು ಮಾಡಲ್ಲ, ಬಟ್ ಮುಂದಕ್ಕೆ ಮಾಡಿದ್ರು ಅವು ಯಾವಕ್ಕೂ ಎಫೆಕ್ಟ್ ಆಗಬಾರ್ದು ಅಂತ ಇಲ್ಲಿ ಟಚ್ಚು ಕೂಡ ಮಾಡಿಸಿಲ್ಲ. ಸೊ ಇವಕ್ಕೆಲ್ಲ ರೋಡ್ಸೋಣ ಅಂತ ಪ್ಲಾನ್ ಹಾಕಿರೋದು. ಲೈಟಾಗಿ ಡ್ರಿಸಲ್ ಆಗ್ತಾ ಇದೆ ಗೈಸ್. ಏನೂ ಮಾಡೋಂಗಿಲ್ಲ. ಪಾಲಿಗೆ ಬಂದಿದ್ದು ಪಂಚಾಮೃತ. ಅವಾಗ ಏನಾದ್ರು ಹೊಡಿಬೇಕಾದ್ರೆ ಬಂದಿದ್ದಿದ್ರೆ
ಇನ್ನೂ ಬೇಜಾರಾಗಿರೋದು. ಅದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಇದೆಷ್ಟೋ ಬೆಟರು ಇವಾಗ ಬರ್ತಿರೋದು. ಇರಲಿ ಅಂತ ಸುಮ್ಮನೆ ಆಗಿದ್ದೀವಿ.